ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರುವ ಎಲ್ಲರಿಗೂ ತುಂಬ ಧನ್ಯವಾದ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ಕು ನಮ್ಮ ದೇಹದ 6ನೇ ಎನರ್ಜಿ ಪಾಯಿಂಟ್ ಆಜ್ಞಾಚಕ್ರ ಅಥವಾ ಥರ್ಡ್ ಐ ಪಾಯಿಂಟ್, ಇದರ ಬಗ್ಗೆ ಮಾತಾಡೋಣ. ಈ ಕೆಲವು ಹ್ಯಾಬಿಟ್ಸ್ಗಳಿದ್ದರೆ ಆಜ್ಞಾಚಕ್ರ ಯಾವತ್ತೂ ಓಪನ್ ಆಗಲ್ಲ. ನೀವು ಜಪ ಮಾಡ್ತಿರ್ಬೋದು, ಪೂಜೆ ಮಾಡ್ತಿರ್ಬೋದು, ಮೆಡಿಟೇಷನ್ ಮಾಡ್ತಿರ್ಬೋದು, ಆದರೆ ನಾನು ಈಗ ಹೇಳುವ ಹ್ಯಾಬಿಟ್ಗಳಿದ್ದರೆ ಥರ್ಡ್ ಐ ದಿವ್ಯ ದೃಷ್ಟಿ ಯಾವತ್ತೂ ಓಪನ್ ಆಗಲ್ಲ. ಇದು ಸತ್ಯ. ಹ್ಯಾಬಿಟ್ 1, ಆಲ್ಕೋಹಾಲ್ ಅಡಿಕ್ಷನ್ನು. ಆಲ್ಕೋಹಾಲ್ ಅಡಿಕ್ಷನ್ ನರ್ವಸ್ ಸಿಸ್ಟಮನ್ನು ಡಲ್ ಮಾಡುತ್ತೆ, ಸಟಲ್ ಪರ್ಸೆಪ್ಷನ್ ಬ್ಲಂಟ್ ಮಾಡುತ್ತೆ. ಶಕ್ತಿ ರಿಫೈನ್ ಆಗೋದಕ್ಕೆ ಕ್ಲಾರಿಟಿ ಬೇಕು, ನಮ್ನೆಸ್ ಅಲ್ಲ. ಹಾಗೆಯೇ ನಾನು ಹೇಳ್ತಾ ಇರೋದು ಇದಕ್ಕೆ ಅಡಿಕ್ಟ್ ಆಗಿರೋರ ಬಗ್ಗೆ. ಸಮ್ಟೈಮ್ಸ್ ಆಫೀಸ್ ಪಾರ್ಟಿ ಆ ಥರ ಆಲ್ಕೋಹಾಲ್ ತೊಗೊಳ್ಳೋರಿಗೆಲ್ಲ, ಇದಕ್ಕೆ ಫುಲ್ ಅಡಿಕ್ಟ್ ಆಗಿರ್ತಾರಲ್ಲ, ಡೈಲಿ ಡ್ರಿಂಕ್ಸ್ ಮಾಡೋದು, ಎವ್ರಿ ಡೇ ಡ್ರಿಂಕ್ಸ್ ಮಾಡೋರಿಗೆ ಹೇಳ್ತಿರೋದು. ಹ್ಯಾಬಿಟ್ 2, ಲಿಮಿಟ್ಲೆಸ್ ನಾನ್ ವೆಜ್ ಕನ್ಸಂಪ್ಷನ್. ಕಂಟ್ರೋಲ್ ಇಲ್ಲ, ಅವೇರ್ನೆಸ್ ಇಲ್ಲ, ಹೆವಿ ತಾಮಸಿಕ ಆಹಾರ. ಇದರಿಂದ ನಮ್ಮ ದೇಹ ಕೂಡ ತಾಮಸ ಪ್ರವೃತ್ತಿಯದ್ದೇ ಆಗಿ ಬದಲಾಗುತ್ತೆ. ಇದರಿಂದ ಸೂಕ್ಷ್ಮವಾಗಿರುವ ಶಕ್ತಿಯ ಬಗ್ಗೆ ಅಂಥವರಿಗೆ ಅವೇರ್ನೆಸ್ ಬರಲ್ಲ. ದೇಹ ಶುದ್ಧಿ ಇಲ್ಲದೆ ದೃಷ್ಟಿ ಶುದ್ಧಿ ಬರಲ್ಲ. 3ನೇ ಹ್ಯಾಬಿಟ್ಟು, ವಿಪರೀತ ಅನ್ನುವಷ್ಟು ಸೆಕ್ಷುವಲ್ ಅರ್ಜ್, ಅಂದರೆ ವಿಪರೀತವಾದ ಕಾಮಾಸಕ್ತಿ. ಕಂಟ್ರೋಲ್ ಇಲ್ಲದೆ ಇರುವ ಜನರಿಗೆ ಥರ್ಡ್ ಐ ಅವೇಕನ್ ಆಗಲ್ಲ. ಯಾಕೆ ಅಂದರೆ ಇರುವುದು ಒಂದೇ ಎನರ್ಜಿ ಅಂತ ಹೇಳಿದ್ದೆ. ಶಕ್ತಿ ಸೊಂಟದ ಕೆಳಗಡೆ ಹರಿದ್ರೆ ಸೆಕ್ಷುವಲ್ ಎನರ್ಜಿ, ಸೊಂಟದಿಂದ ಮೇಲಕ್ಕೆ ಏರಿದರೆ ಅದೇ ಡಿವೈನ್ ಎನರ್ಜಿ ಅಂತ ಹೇಳಿದ್ದೆ. ಅದೇ ಥರ ಇಲ್ಲಿ ಸೆಕ್ಷುವಲ್ ಅರ್ಜ್ ಜಾಸ್ತಿ ಆದಾಗ ಎನರ್ಜಿ ಕೆಳಗೆ ಫ್ಲೋ ಆದರೆ ಶಕ್ತಿಯನ್ನು ಮೇಲೆ ಕಳಿಸೋದಕ್ಕೆ ಆಗಲ್ಲ. ಸೊ ಇವರಿಗೂ ಕೂಡ ಅಷ್ಟೇ, ದಿವ್ಯ ದೃಷ್ಟಿ ಪ್ರೋಗ್ರೆಸ್ ಆಗೋಕ್ಕೆ ಸಾಧ್ಯ ಇಲ್ಲ. 4ನೇ ಹ್ಯಾಬಿಟ್ಟು, ಪಾರ್ನ್ ವಿಡಿಯೋ ನೋಡುವ ಹ್ಯಾಬಿಟ್ಟು. ಮೈಂಡ್ ಓವರ್ ಸ್ಟಿಮ್ಯುಲೇಟ್ ಆದರೆ ಮನಸ್ಸಿಗೆ ಸಹಿಸಿಕೊಳ್ಳೋಕ್ಕೆ ಆಗದೇ ಇರುವಷ್ಟು ಪಾರ್ನ್, ಫ್ಯಾಂಟಸಿ ಕಂಟೆಂಟು, ಇದರ ಜೊತೆಗೆ ಓವರಾಗಿ ಸ್ಕ್ರೋಲ್ ಮಾಡಿದರೆ ಕೂಡ ಇದರಿಂದ ಮನಸ್ಸು ಶಾಂತ ಸ್ಥಿತಿಗೆ ಹೋಗಲು ಮರೆತು ಬಿಡುತ್ತೆ. ಮೈಂಡ್ ಓವರ್ ಸ್ಟಿಮ್ಯುಲೇಷನ್ ಆಗಿದ್ದರೆ ಇನ್ನರ್ ಸೈಲೆನ್ಸ್ ನಾಶವಾಗುತ್ತೆ, ಮನಸ್ಸು ಯಾವಾಗಲೂ ನಾಯ್ಸ್ನಲ್ಲಿ ಇರುತ್ತೆ. ಮೌನದಲ್ಲಿ ಕುಳಿತುಕೊಳ್ಳುವ ಶಕ್ತಿ ಕಳೆದುಕೊಳ್ಳುತ್ತೆ. ಥರ್ಡ್ ಐ ಓಪನ್ ಆಗೋಕ್ಕೆ ಮೌನವೇ ಡೋರ್ವೇ. ಓವರ್ ಸ್ಟಿಮ್ಯುಲೇಷನ್ ಆಗೋದ್ರಿಂದ ಡೋರ್ ಪರ್ಮನೆಂಟ್ಲಿ ಕ್ಲೋಸ್ ಆಗುತ್ತೆ. ಮತ್ತು ಯಾವ ಗುರುವಿನ ಹತ್ರ ಹೋದರೂ ಅದನ್ನು ಸರಿ ಮಾಡೋಕ್ಕೆ ಆಗಲ್ಲ. ಒಂದು ವಿಷಯಕ್ಕೆ ಫೋಕಸ್ ಆಗಲ್ಲ. ಜಪ ಧ್ಯಾನ 2 ನಿಮಿಷಕ್ಕಿಂತ ಹೆಚ್ಚು ಆಗಲ್ಲ ಕೂತ್ಕೊಳ್ಳೋಕ್ಕೆ. ಇದರಿಂದ ರೆಸ್ಟ್ಲೆಸ್ನೆಸ್ಸು, ಆ್ಯಂಗ್ಸೈಟಿ, ಸ್ಲೀಪ್ ಡಿಸ್ಟರ್ಬ್ ಎಲ್ಲ ಶುರುವಾಗುತ್ತೆ. ಸೂಕ್ಷ್ಮವಾದ ಜಾಗೃತಿ ಬರಬೇಕಾದ ಜಾಗದಲ್ಲಿ ನರ್ವಸ್ ಸಿಸ್ಟಮ್ ಎಕ್ಸಾಸ್ಟ್ ಆಗಿಬಿಡುತ್ತೆ. ಇದರಿಂದ ಅವರಿಗೆ ನಿಜ ಜೀವನ ಡಲ್ ಅನಿಸುತ್ತೆ, ರಿಯಲ್ ಹ್ಯೂಮನ್ ಕನೆಕ್ಷನ್ ಬೋರ್ ಅನಿಸುತ್ತೆ. ಜಾಗೃತಿ ಆಗೋದು ಯಾವಾಗಲೂ ರಿಯಾಲಿಟಿಯನ್ನು ಎಕ್ಸೆಪ್ಟ್ ಮಾಡುತ್ತೆ, ಆದರೆ ಅಡಿಕ್ಷನ್ ಯಾವಾಗಲೂ ರಿಯಾಲಿಟಿಯಿಂದ ಎಸ್ಕೇಪ್ ಮಾಡಿಸುತ್ತೆ. ನೀವು ನಿಜವನ್ನು ನೋಡೋಕ್ಕೆ ರೆಡಿ ಇಲ್ಲ ಅಂದರೆ ಮನಸ್ಸು ಸುಳ್ಳು ವಿಜುವಲ್ ಕೊಡುತ್ತೆ. ಇನ್ನು 5ನೇ ಹ್ಯಾಬಿಟ್ಟು, ನಾನು ಸ್ಪಿರಿಚುವಲ್ ಪರ್ಸನ್ ಅನ್ನುವ ಈಗೋ. ಇದು ವೆರಿ ಡೇಂಜರ್. ನನಗೆ ಎನರ್ಜಿ ಫೀಲ್ ಆಗುತ್ತೆ, ನಾನು ಅವೇಕಂಡ್ ಅಂತ ಈಗೋ ಬಂದ ಕ್ಷಣ ಆ ಗ್ರೇಸ್ ಎಕ್ಸಿಟ್ ಆಗುತ್ತೆ. ಈಗೋ ಇಟ್ಕೊಂಡು ಸಾಧನೆಯಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ. 6ನೇ ಹ್ಯಾಬಿಟ್ಟು, ಸ್ಲೀಪ್ ಡಿಸ್ಟರ್ಬೆನ್ಸ್. ಮಧ್ಯರಾತ್ರಿ 2 ಗಂಟೆ ತನಕವೂ ಎಚ್ಚರ ಇದ್ದು ಸ್ಕ್ರೀನ್ ನೋಡ್ತಾ ಇದ್ದರೆ ನಿದ್ದೆ ಸರಿಯಾಗಲ್ಲ. ನಿದ್ದೆ ಸರಿ ಆಗಲಿಲ್ಲ ಅಂದರೆ ನಿಮಗೆ ಯಾವ ವಿಚಾರಕ್ಕೂ ಬ್ರೈನ್ ವರ್ಕ್ ಆಗಲ್ಲ. 7ನೇದು, ಮಾತಿಗೂ ಕೋಪ. ಈ ಥರ ನೇಚರ್ ಇದ್ದರೆ ಖಂಡಿತ ಸ್ಪಿರಿಚುವಲ್ ಪ್ರೋಗ್ರೆಸ್ ಆಗಲ್ಲ. ಆ್ಯಂಗರಿಂದ ಇನ್ನರ್ ಫೈರ್ ಲೀಕ್ ಆಗುತ್ತೆ. ಎನರ್ಜಿ ಎಲ್ಲ ಈ ಥರ ಕನ್ಸ್ಯೂಮ್ ಆದರೆ ಎಂಡ್ ಆಫ್ ದ ಡೇ ಸುಸ್ತು ಫೀಲ್ ಆಗುತ್ತೆ ನಿಮಗೆ. ಸೊ ಈ ನಡವಳಿಕೆ ಚೇಂಜ್ ಮಾಡಲಿಲ್ಲ ಅಂದರೆ ನೀವು ಇದ್ದಲ್ಲೇ ಇರ್ತೀರಿ, ಯಾವ ಪ್ರೋಗ್ರೆಸ್ಸು ಆಗಲ್ಲ. 8ನೇದು, ಇವತ್ತು ಶಿವನ ಜಪ, ನಾಳೆ ದೇವಿ ಜಪ,
ನಾಡಿದ್ದು ವೆಂಕಟರಮಣ ಸ್ವಾಮಿ ಜಪ, ಆಚೆ ನಾಡಿದ್ದು ಭೈರವನ ಜಪ. ಈ ಥರ ಮಾಡಿದರೆ ಏನೂ ಪ್ರೋಗ್ರೆಸ್ ಆಗಲ್ಲ. ನಿಮ್ಮ ಇಷ್ಟ ದೇವರು, ಆರಾಧ್ಯ ದೇವರು ಯಾರು ಅಂತ ಮೊದಲು ತಿಳ್ಕೊಂಡು ಒಂದೇ ದೇವರ ಜಪ ಮಾಡಬೇಕು. ಇವತ್ತು ಒಂದು ರೀತಿ ಮೆಡಿಟೇಷನು, ನಾಳೆ ಇನ್ನೊಂದು ಜಪ. ಹಾಗೆಯೇ ಇನ್ನೊಂದು ವಿಡಿಯೋ ನೋಡಿ ಅದರಲ್ಲಿ ಏನೋ ಹೇಳಿದರು ಅಂತ ಈ ಥರ ದಿನಕ್ಕೊಂದು ಕಾನ್ಸೆಪ್ಟು ಚೇಂಜ್ ಮಾಡ್ತಾಯಿದ್ರೆ ಕನ್ಸಿಸ್ಟೆನ್ಸಿ ಇಲ್ಲದ ಸಾಧನೆ ಕೂಡ ಪ್ರೋಗ್ರೆಸ್ ತಂದು ಕೊಡೋದಿಲ್ಲ. 9ನೇದು, ಫೋನ್ ಇಲ್ಲದೆ ಇರಲಾರೆ. ಒಬ್ಬಂಟಿಯಾಗಿ ಇರೋದಕ್ಕೆ ಆಗಲ್ಲ. ಸದಾ ಏನಾದರೂ ಯಾರ ಹತ್ರ ಆದರೂ ಮಾತಾಡ್ತಾ ಇರೋದು, ಒಬ್ಬಂಟಿಯಾಗಿರೋದನ್ನು ಅವಾಯ್ಡ್ ಮಾಡೋದು. ಈ ಥರ ಇದ್ದರೂ ಯಾವ ರೀತಿ ಪ್ರೋಗ್ರೆಸ್ ಕಾಣಲ್ಲ ನಿಮ್ಮ ಜರ್ನಿಯಲ್ಲಿ. 10ನೇದು, ಸ್ಮೋಕಿಂಗಿಗೆ ವಿಪರೀತ ಅಡಿಕ್ಟ್ ಆಗಿದ್ದರೆ ಅದು ನಿಮ್ಮನ್ನು ಅವೇರ್ನೆಸ್ಸಿಂದ ದೂರ ಮಾಡುತ್ತೆ. ಸೊ ಈ ಎಲ್ಲ ಹ್ಯಾಬಿಟ್ ಇದ್ದರೆ ನಿಮ್ಮ ಕುಂಡಲಿನಿ ಜರ್ನಿ ಇನ್ನೂ ಅಂದರೆ ಥರ್ಡ್ ಐ ದಿವ್ಯ ದೃಷ್ಟಿಯಲ್ಲಿ ಯಾವುದೇ ಪ್ರೋಗ್ರೆಸ್ ಕಾಣಲ್ಲ ನಿಮಗೆ. ಎಲ್ಲಿದ್ದೀರೋ ಅಲ್ಲೇ ಇರಬೇಕಾಗತ್ತೆ. ಹಾಗಾದರೆ ದಿವ್ಯ ದೃಷ್ಟಿ ಓಪನ್ ಆಗೋದು ಯಾವಾಗ ಅಂತ, ಆಲ್ಕಹಾಲ್ ಅವೇರ್ನೆಸ್ಸಿಗೆ ಶಿಫ್ಟ್ ಆದಾಗ, ಆ್ಯಂಗರ್ ಅಬ್ಸರ್ವೇಷನ್ ಬಂದಾಗ, ಲಸ್ಟ್ ಡೈರೆಕ್ಷನ್ಗೆ ಬಂದಾಗ, ನಾಲಿಗೆ ಸೈಲೆನ್ಸನ್ನು ಕಲಿತಾಗ, ಈಗೋ ಸರೆಂಡರ್ ಆದಾಗ, ದಿವ್ಯ ದೃಷ್ಟಿ ಓಪನ್ ಆಗೋದು ನಿಮ್ಮ ಸಾಧನೆ, ನಿಮ್ಮ ಪ್ರೀವಿಯಸ್ ಬರ್ತ್ನ ಕರ್ಮ, ನಿಮ್ಮ ಕನ್ವಿಕ್ಷನ್ನು, ದೃಢತೆ ಎಲ್ಲವೂ ಮ್ಯಾಟ್ರ್ ಆಗುತ್ತೆ. ಆದರೆ ಅದನ್ನು ಮುಚ್ಚಿಟ್ಟಿರೋ ಅಡಿಕ್ಷನನ್ನು, ಅನ್ಕಂಟ್ರೋಲ್ ಡಿಸೈರ್, ಕೋಪ ಇದನ್ನೆಲ್ಲ ಬಿಡೋದು ನಿಮ್ಮ ಕೈಯಲ್ಲಿದೆ. ಆ ಶಕ್ತಿಯನ್ನು ತಲುಪೋ ದಾರಿ ದೂರ ಇಲ್ಲ. ನೀವು ರೆಡಿ ಆಗಬೇಕು ಅಷ್ಟೇ. ನಿಮ್ಮೊಳಗಿನ ನಾಯ್ಸ್ ಕಡಿಮೆ ಆಗಬೇಕು ಅಷ್ಟೇ. ಇನ್ನು ಈ ಸಾಧನೆ ಒಂದು ಫ್ಯಾಂಟಸಿ ಅಲ್ಲ, ನಿರಂತರ ಸಾಧನೆ, ನಿರಂತರವಾದ ಹುಡುಕಾಟ ಬೇಕು. ಆಳ ಇಲ್ಲದ ಹುಡುಕಾಟದಲ್ಲಿ ದಿವ್ಯ ದೃಷ್ಟಿ ಬರೋದಿಲ್ಲ. ಸ್ಪಿರಿಚುವಲ್ ಮಾತುಗಳ ಜೊತೆಗೆ ಜನರ ದೋಷ ಹುಡುಕುತ್ತಾ, ಇನ್ನೊಬ್ಬರನ್ನು ನಿಂದಿಸುತ್ತಾ, ಜಡ್ಜ್ ಮಾಡ್ತಾ ಇದ್ದರೆ ನಿಮ್ಮ ಬಾಯಿಯಿಂದ ಬರುವ ಶಬ್ದದ ವೈಬ್ರೇಷನು ನಿಮ್ಮ ಥರ್ಡ್ ಐಗೆ ಒಳ್ಳೆಯದಲ್ಲ. ಅದು ಪಾಯ್ಸನ್ ಥರ ವರ್ಕ್ ಆಗುತ್ತೆ. ಅಂದರೆ ಹೇಳಿದ್ದೆಲ್ಲ ಶಬ್ದ ಬ್ರಹ್ಮ ಅಂತ. ಒಬ್ಬರ ಅನುಭವ ಇದ್ದ ಹಾಗೆ ಇನ್ನೊಬ್ಬರ ಅನುಭವ ಇರಲ್ಲ. ಕಂಪ್ಯಾರಿಸನ್ ಬಿಟ್ಟು, ಈಗೋ ಬಿಟ್ಟು ಸರೆಂಡರ್ ಆಗಿ, ಈಗೋ ಇದ್ದ ಜಾಗದಲ್ಲಿ ದೇವಿ ಶಕ್ತಿ ಉಳಿಯಲ್ಲ. ಇವತ್ತಿನ ವಿಡಿಯೋದಿಂದ ಕೆಲವು ಜನರಿಗೆ ಸಿಟ್ಟು ಬಂದಿರ್ಬೋದು, ಬಟ್ ನಿಜವಾದ ವಿಷಯ ಹೇಳಲೇಬೇಕಾಗುತ್ತೆ. ಇದು ರಿಯಾಲಿಟಿ. ಸೊ ಇಷ್ಟು ಹೇಳಬೇಕಾಗಿತ್ತು ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.